ಕಳೆದ 2 ದಿನಗಳ ಹಿಂದೆ ಹೊನ್ನಾಳಿಯಲ್ಲಿ ನಡೆದಂಥ MP ರೇಣುಕಾಚಾರ್ಯ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬಹುಶಃ ಅದೊಂದು ಖಾಸಗಿ ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರಸ್ತಾಪಿತ ನಾಯಕರು, ಹುಟ್ಟು ಹೋರಾಟಗಾರರು, ಅಭಿವೃದ್ಧಿಯ ಹರಿಕಾರರು, ಭಾರತೀಯ ಜನತಾ ಪಾರ್ಟಿಯನ್ನು ಕೆಳ ಹಂತದಿಂದ ಒಂದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಮಟ್ಟಿಗೆ ಸಂಘಟನೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ನೇತಾರರು, ಅಧಿಕಾರದ ಅವಧಿಯ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತುರತ್ನಗಳನ್ನು ಬಳ್ಳೆನಲ್ಲಿ ಅಳೆದುಕೊಟ್ಟಂತೆ ಈ ರಾಜ್ಯದಲ್ಲಿ ಸ್ವತಂತ್ರ ಭಾರತದ ತರುವಾಯ ಯಾರೂ ಕೊಡದೇ ಇರೋಷ್ಟು ಹೊಸ ಯೋಜನೆಗಳನ್ನು ಆವಿಷ್ಕಾರವನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ ಶ್ರೀ ನಮ್ಮ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ತಮ್ಮ ಭಾಷಣದ ಸಂದರ್ಭದಲ್ಲಿ ಬಹುಶಃ 15ನೇ ವಿಧಾನಸಭಾ ಚುನಾವಣೆಗೆ ಇನ್ನೂ 2 ವರ್ಷ 3 ತಿಂಗಳ ಕಾಲ ದೂರ ಇದ್ದರೂ ಕೂಡ ಆ ಒಂದು ಸಂದರ್ಭದಲ್ಲಿ ಮಾತನಾಡ್ತಾ ಅವರು ಹೇಳ್ಬೋದಿತ್ತು, ನನ್ನ ವಯಸ್ಸಿನ ಅಂಚಿನಲ್ಲಿದ್ದೇನೆ, ನನ್ನ ಜೀವಿತ ಅವಧಿಯೊಳಗೆ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾದ ಬಹುಮತದತ್ತ ಭಾರತೀಯ ಜನತಾ ಪಾರ್ಟಿ ಆಡಳಿತವನ್ನು ನಡೆಸ್ತಕ್ಕಂಥದ್ದು ನೋಡುವಂಥ ಕನಸು ನನ್ನದಾಗಿದೆ. ಅದು ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸು, ಮುರಳಿ ಮನೋಹರ್ ಜೋಶಿ ಅವರ ಕನಸು, ಲಾಲ್ ಕೃಷ್ಣ ಅಡ್ವಾಣಿ ಅಂಥ ಕನಸನ್ನು, ನಮ್ಮೆಲ್ಲ ಹಿರಿಯರ ಕನಸನ್ನು ನನಸು ಮಾಡಬೇಕು. ಭಾರತೀಯ ಜನತಾ ಪಾರ್ಟಿಯ ದಾವಣಗೆರೆ ಲೋಕಸಭಾ ಕ್ಷೇತ್ರದ 7 ಜಿಲ್ಲೆಯ 7 ಕ್ಷೇತ್ರ, ಲೋಕಸಭಾ ಕ್ಷೇತ್ರ ಹರಪನಹಳ್ಳಿ ಸೇರಿ 8 ಕ್ಷೇತ್ರಗಳಲ್ಲಿ ನನ್ನ ಪಕ್ಷದ ಅಭ್ಯರ್ಥಿಗಳನ್ನು ತಾವು ಬರುವಂಥ ಚುನಾವಣೆಯಲ್ಲಿ ಗೆಲ್ಲಿಸಲಿಕ್ಕೆ ಹಿಂದಿಂದನೇ ಸನ್ನದ್ಧರಾಗಬೇಕು ಅಂತೇಳಿ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ಆಶೋತ್ತರದ ಭಾಷಣವನ್ನು ಮಾಡ್ತಾ ವಿನಂತಿಯನ್ನು ಮಾಡಬೇಕಾಗಿತ್ತು. ಸನ್ಮಾನ್ಯ BS ಯಡಿಯೂರಪ್ಪನವರು ಆ ಸಭೆಯಲ್ಲಿ ಬಹುಶಃ ಭಾರತೀಯ ಜನತಾ ಪಾರ್ಟಿಯ ಒಂದು ರಾಷ್ಟ್ರೀಯ ಪಕ್ಷ, ಭಾರತೀಯ ಜನತಾ ಪಾರ್ಟಿ ವಿತ್ ಎ ಡಿಫರೆಂಟ್, BJP ಬೇರೆ ಪಕ್ಷಗಳಿಗಿಂತ ಭಿನ್ನವಾಗಿರ್ತಕ್ಕಂಥ ಪಕ್ಷ ಅಂತಕ್ಕದ್ದು ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ಗೊತ್ತಿರತಕ್ಕಂಥ ಸಂಗತಿ. ಯಾವುದೇ ಒಂದು ವಿಧಾನಸಭಾ ಚುನಾವಣೆ ಯಾವುದೇ ರಾಜ್ಯದಲ್ಲಿ ನಡೆದರೆ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಚುನಾವಣಾ ಮಂಡಳಿ ಸಭೆಯನ್ನು ಸೇರಿ ಅಭ್ಯರ್ಥಿಗಳನ್ನು ಚುನಾವಣಾ ಸಂದರ್ಭದ ಹೊಸ್ತಿಲ ಆಸುಪಾಸಿನಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಒಂದು ರಾಜಕೀಯ ಪಕ್ಷದ ಸಂಪ್ರದಾಯ. ಅದು ಭಾರತೀಯ ಜನತಾ ಪಾರ್ಟಿನಲ್ಲೂ ಕೂಡ. ಆದರೆ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಆ ಭಾಷಣದ ಸಂದರ್ಭದಲ್ಲಿ ಮಾತನಾಡ್ತಾ ಹೇಳ್ತಾರೆ, ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದಿಂದ MP ರೇಣುಕಾಚಾರ್ಯ ಅವರು, ಚನ್ನಗಿರಿ ಕ್ಷೇತ್ರದಿಂದ ಮಾಡಾಳು ವಿರೂಪಾಕ್ಷಪ್ಪನವರು, ಮಾಯಕೊಂಡ ಕ್ಷೇತ್ರದಿಂದ ಬಸವರಾಜ ನಾಯ್ಕ ಅವರು, ಜಗಳೂರು ಕ್ಷೇತ್ರದಿಂದ SV ರಾಮಚಂದ್ರವರು ಹೆಸರುಗಳನ್ನು ಹೇಳಿ ಇವರನ್ನು ಅತಿ ಹೆಚ್ಚಿನ ಮತದಲ್ಲಿ ಚುನಾಯಿಸೋದ್ರ ಮೂಲಕ MP ರೇಣುಕಾಚಾರ್ಯ ಅವರನ್ನು ಮಂತ್ರಿ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿರ್ತಕ್ಕಂಥದ್ದನ್ನು ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರು ಇಂಥ ಹೇಳಿಕೆಯನ್ನು, ಕೋರಿಕೆಯನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಅದಾದ ಮೇಲೆ ರೇಣುಕಾಚಾರ್ಯ ಅವರು ಒಂದು ಚೀಟಿ ಕಳಿಸ್ತಾರೆ. ಚೀಟಿ ಕಳಿಸಿದ ಮೇಲೆ ಮತ್ತೆ 3 ಜನರ ಹೆಸರನ್ನು ಹೇಳ್ತಾರೆ, ಅಂದರೆ ತಯಾರಿ ಅವರು ಅಂತ. ಈಗ ನಾನು 4 ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿದ್ದೇನೆ. ಮುಂದಿನ 4 ಹೆಸರುಗಳೇನಿದ್ದಾವೆ ಅದನ್ನು ಹೇಳ್ತೇನೆ ಅಂತೇಳಿ ದಾವಣಗೆರೆ ಉತ್ತರಕ್ಕೆ ಲೋಕಿಕೆರೆ ನಾಗರಾಜ್ ಅವರನ್ನು, ದಕ್ಷಿಣಕ್ಕೆ ಅಜಯ್ ಕುಮಾರ್ ಅವರನ್ನು, ಮತ್ತು ಹರಪನಹಳ್ಳಿಗೆ ಕರುಣಾಕರ್ ರೆಡ್ಡಿ ಅವರನ್ನು, ಈ ರೀತಿಯ ಹೆಸರುಗಳನ್ನು ನಂತರದಲ್ಲಿ, ಮತ್ತು ಹರಿಹರಕ್ಕೆ ಚಂದ್ರಶೇಖರ್ ಪೂಜಾರ್ ತಯಾರಿ ಇವರು ಅಂತ ಮುಂದಿನ ಸಭೆಗಳಲ್ಲಿ ಅವರ ಹೆಸರನ್ನು ಕೂಡ ಘೋಷಣೆ ಮಾಡ್ತೇವೆ ಅಂತ. ನನಗನ್ನಿಸ್ತದೆ ಯಡಿಯೂರಪ್ಪನವರ ಹೋರಾಟದ ಬಗ್ಗೆ, ಅವರ ಹಿರಿತನದ ಬಗ್ಗೆ ನಮ್ಗೆ ಅತ್ಯಂತ ಅನನ್ಯವಾದ ಗೌರವ ಇದೆ. ಆದರೆ ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಕ್ಷ ಅಂತ ನಾವೆಲ್ಲ ಅಂದ್ಕೊಂಡಿದ್ದರೂ ಕೂಡ ಬಹುಶಃ ಯಡಿಯೂರಪ್ಪನವರು 96ರ ದಶಕದಿಂದವೂ ಕೂಡ ಇನ್ನು ಜನ ಸೇರ್ತಿರಲಿಲ್ಲ. ಅವರು ಬಂದು ವೇದಿಕೆ ಮೇಲೆ ಕುಂತ ಮೇಲೆ ನಾವೆಲ್ಲ ಭಾಷಣ ಶುರು ಮಾಡ್ತಾಯಿದ್ವಿ. ನನ್ನನ್ನು ಒಳಗೊಂಡಂತೆ ಇಲ್ಲಿರ್ತಕ್ಕಂಥ ಅನೇಕ ಮುಖಂಡರನ್ನು ಕಣ್ಣಿಂದ ನೋಡಿರ್ತಕ್ಕಂಥವ್ರು, ಕಷ್ಟಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೊತೆಗಿದ್ದೀವಿ ಅಂತೇಳಿ. ಆದರೆ ಈ ರೀತಿಯ ಹೆಸರುಗಳನ್ನು 2 ವರ್ಷ ಮುಂಚಿತವಾಗಿ ಹೇಳೋದ್ರ ಮುಖಾಂತರ ನಿಜವಾಗ್ಲೂ ಕೂಡ ಮುಖಂಡರಿಗೆ, ಕಾರ್ಯಕರ್ತರಿಗೆಲ್ಲ ಒಂದು ಕಡೆ ಹುಮ್ಮಸ್ಸು ಕುಗ್ಗಿಸುವಂಥ ಕೆಲಸವನ್ನು ಮಾಡ್ತಾರೆ ಅಂತ. ಬಹುಶಃ ಆಕ್ಸ್ಪರೆಂಟ್ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತ ತನ್ನ ಪಕ್ಷದ
ಅಭ್ಯರ್ಥಿ ಆಗಲಿಕ್ಕೆ, ಆಕ್ಸ್ಪರೆಂಟ್ ಆಗಲಿಕ್ಕೆ ಎಲ್ಲರೂ ಕೂಡ ಇಚ್ಛೆ ಪಡ್ತಾರೆ. ಉದಾಹರಣೆಗೆ ಹೊನ್ನಾಳಿಯಿಂದ ನಾನು ಕೂಡ ಬರುವಂಥ ಚುನಾವಣೆಯಲ್ಲಿ ಆಕ್ಸ್ಪರೆಂಟ್ ಇದ್ದೇನೆ. ಎಮ್ ಆರ್ ಮಹೇಶ್ ಅವರಿದ್ದಾರೆ, ಎ ಬಿ ಹನುಮಂತಪ್ಪನವರಿದ್ದಾರೆ, ಕೆ ವಿ ಚೆನ್ನಪ್ಪನವರಿದ್ದಾರೆ. ಜಗಳೂರಿನಿಂದ ನಮ್ಮ ಎಚ್ ಪಿ ರಾಜೇಶ್ ಅವರಿದ್ದಾರೆ. ಮಾಯಕೊಂಡದಿಂದ 2 ಬಾರಿ, ಚನ್ನಗಿರಿಯಿಂದ 2 ಬಾರಿ ಪರಾಜಿತರಾಗಿರ್ತಕ್ಕಂಥ ನಮ್ಮ ತುಮಕೂರಿನ ಅಧ್ಯಕ್ಷರು ಎಚ್ ಎಸ್ ಶಿವಕುಮಾರ್ ಇದ್ದಾರೆ. ನಮ್ಮ ಮಾಯಕೊಂಡದ ಕ್ಷೇತ್ರದಿಂದ ನಮ್ಮ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ಯಾಮ್ ಅವರು, ನಮ್ಮ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಮಂಜಾ ನಾಯಕರು. ತಾವು ತಪ್ಪು ತಿಳಿದೇ ಇದ್ದರೆ ಯಾವತ್ತೂ ಒಂದು ಕಾಲಕ್ಕೆ ಮಂಜಾ ನಾಯಕ್ ಅವರು ಮಾಯಕೊಂಡ ಕ್ಷೇತ್ರದ ಶಾಸಕರಾಗಿ ಇಷ್ಟೊತ್ತಿಗೆಲ್ಲ 1 ಬಾರಿ ಮಂತ್ರಿ ಆಗಿರಬೇಕಾಯ್ತು. ಆದರೂ ಬೇಜಾರು ಮಾಡ್ಕೊಂಡಿಲ್ಲ. ನಮ್ಮ ಪಾರ್ಟಿಗೆ ಕಾಯಂ ಉಪಾಧ್ಯಕ್ಷರು. ಪಕ್ಷದ ಯಾವ್ಯಾವ ಸಭೆ ಸಮಾರಂಭಗಳಿದ್ರೆ ಅಕ್ಕಿ ತರಕಾರಿ ಎಲ್ಲದೂ ಜೋಡಿಸ್ಕೊಂಡು ಅಡುಗೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕೂಡ ಪಕ್ಷಕ್ಕೆ ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಅವತ್ತು ಅವರು. ಆದರೆ ಅದೇ ಕ್ಷೇತ್ರದಲ್ಲಿರ್ತಕ್ಕಂಥ ಬಸವರಾಜ ನಾಯಕ್ ಅವರ ಹೆಸರನ್ನು ಯಾವತ್ತು ಘೋಷಣೆ ಮಾಡಿದ್ರು, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಸವರಾಜ ನಾಯಕ್ ಅವರನ್ನು ಕರ್ಕೊಂಡು ಬಂದು ಬಿ ಜೆ ಪಿಗೆ ಸೇರಿಸ್ಕೊಂಡು, ಬಿ ಜೆ ಪಿ ಯಾವಾಗ ನೆಕ್ಸ್ಟ್ ಟಿಕೆಟ್ ಕೊಡಲಿಲ್ಲ, ಗುರುವಿನ ಮೇಲೆ ಕಲ್ಲು ತೋರ್ತಕ್ಕಂಥದ್ದು ಇದೇ ರವೀಂದ್ರನಾಥ್ ಸಾಹೇಬ್ರ ಮನೆ ಮೇಲೆ ಕಲ್ಲು ತೋರಿದಿದೆ ಬಸವರಾಜ ನಾಯಕ್ ಅವರು. ಚನ್ನಗಿರಿ ಕ್ಷೇತ್ರದಲ್ಲಿ ಇವತ್ತು ತಪ್ಪು ಮಾಡಿ ಸಿಕ್ಕಂಬಿದ್ದಾಗ ಅಭ್ಯರ್ಥಿ ಯಾರಿಲ್ಲ ಅಂದ ಕಷ್ಟ ಕಾಲದ KJPಗೆ ಹೋದಾಗ ನಿಂತಿರ್ತಕ್ಕಂಥ ಶಿವಕುಮಾರ್ ಅವರು ಕಾಲಿಡಿದು ಪಾರ್ಟಿಯಿಂದ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಮತ್ತೆ ಅಭ್ಯರ್ಥಿ ಮಾಡಿದ್ರು. ಇವತ್ತು ಕಷ್ಟ ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿರ್ತಕ್ಕಂಥ ಕಾರ್ಯಕರ್ತರ ಅವಶ್ಯಕತೆ ಇಲ್ಲದೇನೆ ಈ ರೀತಿಯ ರಾಜ್ಯದ ಉದ್ದಗಲಕ್ಕೂ ಹೋದಾಗ ಬಹುಶಃ ಅಭ್ಯರ್ಥಿಗಳ ಹೆಸರನ್ನು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು, ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು ಒಂದು ಪರಿಪಾಠವನ್ನು ಮಾಡ್ಕೊಂಡಿದ್ದಾರೆ. ಇದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ, ಅವರ ಘನತೆಗೆ ಶೋಭೆ ತರ್ತಕ್ಕಂಥದ್ದಲ್ಲ.